ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ, ಫೈನಲಿ ತಾಂಡವ್ ಸೋತು ಹೋಗದಾನೆ ಭಾಗ್ಯಾಗ. ಆದರೆ ಎಲ್ಲಿ ಶ್ರೇಷ್ಠ ನಿಜವಾಗಿ ಸೋತಾಳೆ. ಹಾಗಾದರೆ ಏನಾಗ್ತದೆ, ಏನಾಗ್ಬೋದು ತಿಳ್ಕೊಬೇಕು ಅಂದರೆ ಈಗಲೇ ನಿಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ತಾಂಡವ್ ಭಾಗ್ಯ ಮೇಲೆ ಕೂಗಾಡ್ತಾನೆ, ಕಿರ್ಚಾಡ್ತಾನೆ. ಆದರೆ ಭಾಗ್ಯ ಹೇಳೋ ಆ ಒಂದು ಮಾತಿಗೆ ತಾಂಡವ್ ಕೂಡ ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ, ಬಿಕಾಸ್ ಒಪ್ಕೋಬೇಕಾಗತ್ತೆ. ಅಂಥದ್ದು ಏನಪ್ಪ ಹೇಳಿದ್ರು ಭಾಗ್ಯ ಅಂದರೆ, ನನ್ನ ನಿಮ್ಮ ನಡುವೆ ಇದ್ದಂಥ ಡಿವೋರ್ಸ್ ಮ್ಯಾಚರ್ ಇವತ್ತಿಗೆ ಮುಗ್ದೋಯ್ತು. ಯಾಕಂದರೆ ಆ ಚಾಲೆಂಜ್ ಇದ್ದದ್ದೆ ನೀವು ನನ್ನನ್ನು ಕರಿಬಾರ್ದು ಅಂತ. ಆದರೆ ಮಕ್ಕಳನ್ನ ನೋಡ್ಕೊಳ್ಳೋಕ್ಕಾಗಲ್ಲ ಅಂತ ನನ್ನ ಫೋನ್ ಮಾಡಿ ಕರ್ತಿದ್ದೀರಾ ಅಂದರೆ, ಮಕ್ಕಳನ್ನ ನೋಡ್ಕೊಳ್ಳೋಕೆ ಅಪ್ಪ ಮಾತ್ರ ಸಾಕಾಗಲ್ಲ, ಅಪ್ಪ ಅಮ್ಮ ಇಬ್ಬರು ಕೂಡ ಬೇಕು ಅನ್ನೋದನ್ನ ನೀವು ಒಪ್ಕೋಬೇಕಾಗತ್ತಾ. ಇನ್ನು ಈ ವಿಷಯ ಎತ್ತೋ ಆಗಿಲ್ಲ ಅಂತ ಹೇಳ್ತಾಳೆ. ಜೊತೆಗೆ ಇಷ್ಟು ದಿನ ಹೇಗೆ ಮಕ್ಳಿಗೋಸ್ಕರ ಇಬ್ಬರು ಕೂಡ ಜೊತೆಲಿದ್ವು, ಇನ್ನು ಮುಂದೆ ಕೂಡ ಮಕ್ಳಿಗೋಸ್ಕರ ಜೊತೆಲಿರೋಣ ಅಂತ ಹೇಳ್ತಾಳೆ. ಇದನ್ನು ತಾಂಡವ್ ಕೂಡ ಅಕ್ಸೆಪ್ಟ್ ಮಾಡ್ಕೋತಾನೆ. ಈ ಕಡೆ ಗೊಂಡಣ್ಣ ನಾಟಕ ಮಾಡಿದ್ದು ಪೂಜಾ, ಅದಕ್ಕೆ ಸ್ಕ್ರೀನ್ ಪ್ಲೇ ಬರೆದಿದ್ದು ಎಲ್ಲವೂ ಕೂಡ ಕುಸುಮವ್ರಿಗೆ ಗೊತ್ತಾಗುತ್ತೆ. ಸ್ವಲ್ಪ ಕೂಡ ಭಯಲ್ಲ, ಶಭಾಷ್ಗಿರಿಯನ್ನು ಕೊಡ್ತಾರೆ. ಪೂಜಾ ರೀತಿ ಮಾಡಿದ್ರಿಂದಾನೆ ಇಷ್ಟೆಲ್ಲ ನಡೆದಿದ್ದು. ಭಾಗ್ಯನ ಡಿವೋರ್ಸ್ನ ಮರೆತು ಈ ಕಡೆ ತಾಂಡವ್ ಒಪ್ಕೊಂಡಿದ್ದು, ಕರೆದಿದ್ದು ಎಲ್ಲವೂ ಕೂಡ ಆಗಿದ್ದು ಇದರಿಂದಾನೆ ಅಂತ ಖುಷಿ ಪಡ್ತಿದ್ದಾರೆ. ಜೊತೆಗೆ ಭಾವನಾ ಮತ್ತು ಭಾಗ್ಯನ ಹತ್ರ ಮಾಡಬೇಕು ಅಂತ ಪೂಜಾ ಮತ್ತೊಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾಳೆ. ಆ ಪ್ಲ್ಯಾನ್ ಪ್ರಕಾರ ಶ್ರೇಷ್ಠ ಹೆಲ್ಪ್ ಬೇಕಾಗಿದೆ. ಹಾಗಾಗಿ ಕುಸುಮವರು ಶ್ರೇಷ್ಠ ಹೆಲ್ಪನ್ನು ಕೇಳಿದ್ರೆ ಶ್ರೇಷ್ಠ ಪ್ರಾರಂಭದಲ್ಲಿ ಆಗಲ್ಲ, ಹಾಗೆ ಹೀಗೆ ಅಂತ ನೆಪ ಮಾಡ್ತಾರೆ. ಆದರೆ ಕುಸುಮ ಆಂಟಿ ಹೇಳಿದರೆ ಅವ್ರ ಬಾಯಿಗೆ ಲಾಕ್ ಆಗಲೇಬೇಕಾಗತ್ತೆ ಶ್ರೇಷ್ಠ ಕೂಡ. ಹಾಗಾಗಿ ಲಾಕ್ ಆಗ್ತಾಳೆ. ಆಲ್ರೆಡಿ ಪೂಜಾ ಹೋಗಿ ತನ್ನ ಅಕ್ಕಂಗೆ ಒಂದು ಫ್ಯಾನ್ಸಿ ಸೀರೆ ಜ್ಯುವೆಲರಿನ ಕೊಟ್ಟು ಬಂದಿರ್ತಾಳೆ. ಈ ಕಡೆ ಶ್ರೇಷ್ಠ ಮತ್ತು ಪೂಜಾ ಒಳಗಡೆ ಹೋಗೋಷ್ಟರಲ್ಲಿ ಆಲ್ರೆಡಿ ರೆಡಿ ಆಗಿರ್ತಾಳೆ ಭಾಗ್ಯ. ಏನಕ್ಕ ಇದು ಈ ರೀತಿ ರೆಡಿ ಆಗಿದೆಯಲ್ಲ, ಯಾರಾದರೂ ಫ್ಯಾನ್ಸಿ ಸಾರಿ ಈ ರೀತಿ ಹಾಕೋತಾರ? ಇವತ್ತು ಹೇಗೆ ಕಾಣಿಸ್ಬೇಕು, ನೀನು ತಿದ್ದದ ಗೊಂಬೆ ಥರ ಕಾಣಿಸ್ಬೇಕು, ಅತ್ತೆ ನಮ್ಮನ್ನು ನಿನ್ನ ರೆಡಿ ಮಾಡಿಸ್ಬೇಕು ಅಂತ ಕಳಿಸಿದ್ದಾರೆ ಅಂದರೆ, ನಾನು ಹೀಗೆ ಇದ್ದೀನಿ, ನಾರ್ಮಲ್ ಆಗಿರ್ತೀನಿ, ಯಾವಾಗಲೂ ಹೇಗೆ ಹಾಗೆ ಇದೇ ಕಂಫರ್ಟ್ ಅಂತ ಹೇಳ್ತಾರೆ. ಅದೆಲ್ಲ ಆಗೋದಿಲ್ಲ, ಅತ್ತೆ ನಮ್ಮನ್ನು ಬಿಡ್ತಾರೆ ಅಂದ್ಕೊಂಡಿದ್ಯಾ, ತಿಥಿ ಮಾಡಿಬಿಡ್ತಾರೆ ಅಂತ ಹೇಳಿ ಶ್ರೇಷ್ಠ ಅವರೇ, ನೀವು ಹೇರ್ ಸ್ಟೈಲ್ ಮಾಡಿ, ನಾನು ಮೇಕಪ್ ಮಾಡ್ತೀನಿ, ಯಾಕೋ ಈ ಸೀರೆ ನಾನೇ ಸೆಲೆಕ್ಟ್ ಮಾಡಿದ್ದು, ಯಾಕೋ ಅಷ್ಟು ಚೆಂದ ಕಾಣ್ತಿಲ್ವಲ್ಲ, ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ರೀತಿಯ ಮೇಕಪ್ನ ಮಾಡ್ತಿದ್ದಾರೆ. ಅಕ್ಕ ನಮಗಿಂತ ಸೂಪರ್ಬಾಗಿ ಕಾಣಿಸ್ತೀಯಾ ನೀನು, ಅಷ್ಟು ಹಿಡನ್ ಬ್ಯೂಟಿ ಇದೆ ನಿನ್ನಲ್ಲಿ, ಜೊತೆಗೆ ನನ್ನ ಅಕ್ಕ ಇಂಡಿಯನ್ ಬಾಬಿ ಡಾಲ್ ಥರ ಕಾಣಿಸ್ಬೇಕು ಶ್ರೇಷ್ಠ ಅವರೇ ಅಂತ ಹೇಳ್ತಿದ್ರೆ, ಈ ಕಡೆ ಶ್ರೇಷ್ಠ ಮಾತ್ರ ಉರ್ಕೊಂಡು ಹೇಗೆ ನೀವೆಲ್ಲ ಎಂಜಾಯ್ ಮಾಡ್ತೀನ ಅಂತ ನಾನು ಕೂಡ ನೋಡೇ ಬಿಡ್ತೀನಿ ಅಂತ ತನ್ನ ನಂತರ ಈ ಕಡೆ ಪಾರ್ಟಿ ಶುರುವಾಗ್ತದೆ. ಎಲ್ಲ ರೀತಿಯ ಆ್ಯಕ್ಟಿವಿಟೀಸ್ನ ಶುರು ಮಾಡ್ತಿದ್ದಾರೆ ಆ ಒಂದು ರೆಸಾರ್ಟ್ ಅವರು. ಆದರೆ ಇನ್ನೂ ಕೂಡ ಭಾಗ್ಯ ಬಂದಿಲ್ಲ ಅಂತ ಅನ್ಕೋತಿದ್ದಾಗೆ ಶ್ರೇಷ್ಠ ಮತ್ತು ಪೂಜಾ ಇಬ್ಬರು ಕೂಡ ಸೇರಿಕೊಂಡು ಭಾಗ್ಯನ ಮಸ್ತಾಗಿ ರೆಡಿ ಮಾಡಿ ಕರ್ಕೊಂಡು ಬರ್ತಾರೆ. ಭಾಗ್ಯ ಎಷ್ಟು ಮುದ್ದಾಗೆ ಕಾಣಿಸ್ತಿದ್ದಾರೆ ಅಂದರೆ, ಎಮ್ಮೆ ಅಂತ ಹೇಳ್ತಿದ್ದ ತಾಂಡವ್ ತನ್ನ ಹೆಂಡತಿನ ಹೊಗಳಬೇಕು ಅನ್ನುವಷ್ಟರ ಮಟ್ಟಿಗೆ ಮುದ್ದಾಗಿ ಕಾಣಿಸ್ತಿದ್ದಾರೆ. ಎಲ್ಲರೂ ಕೂಡ ಸ್ಟನ್ನಾಗಿ ಭಾಗ್ಯ ನೋಡ್ತಾ ಇದ್ದಾರೆ. ಈ ಕಡೆ ತಾಂಡವ್ ಅಂತೂ ಬೆರಗಾಗಿ ನಿಂತು ಕಳೆದೋಗ್ತಾ ಇದ್ರೆ, ಸುನಂದವರು ಬೀಗಿತ್ತಿಯಮ್ಮ ನೋಡಿ ಅಲ್ಲಿ ನಿಮ್ಮ ಮಗನ ಅಂತದಾಗೆ, ರಾಜು ನಿನ್ನ ಹೆಂಡತಿ ತುಂಬ ಮುದ್ದಾಗಿ ಕಾಣಿಸ್ತದ ಅಲ್ಲಲ್ವಾ ಅಂತ ಹೇಳಿದಾಗ ಹೌದು ಅಂತ ಹೇಳ್ತಾರೆ. ಫೈನಲಿ ನಿನ್ನ ಹೆಂಡತಿ ತುಂಬ ಮುದ್ದಾಗಿ ಕಾಣಿಸ್ತಾಳೆ, ತುಂಬ ಚೆನ್ನಾಗಿದ್ದಾಳೆ ಅಂತ ಹೇಳಿ ಒಪ್ಕೊಂಡ್ಯಲ್ಲ ಅಂತ ಹೇಳ್ತಿದ್ರೆ, ನಾನು ಯಾವುದೋ ಜ್ಞಾನದಲ್ಲಿ ಹೇಳಿಬಿಟ್ಟೆ ಅಂತ ಹೇಳಿ ಒಪ್ಕೊಳ್ಳೋಕ್ಕಾಗದೆ ಅಲ್ಲಿಂದ ಹೊರಡ್ತಾರೆ. ಆದರೆ ಮನಸ್ಸಲ್ಲಿ ಬರೀ ಭಾಗ್ಯನೇ ಕಣ್ಮುಂದೆ ಬರ್ತಿದ್ದಾಳೆ. ಇದೆಲ್ಲ ಆಗ್ತಾ ಇದ್ರೆ ಆ ಕಡೆ ಶ್ರೇಷ್ಠ ಅಂತೂ ಉರ್ದು ಹೋಗ್ತಿದ್ದಾಳೆ. ಈ ಕಡೆ ತಾಂಡವ ಅವಳ ಮುಂದೆನೇ ಇನ್ನೊಬ್ರನ್ನ ನೋಡ್ತಾ ಇರೋದು, ಕಳೆದೋಗ್ತಿರೋದನ್ನು ನೋಡಿ ಅವಳಿಂದ ಸಹಿಸೋಕ್ಕಾಗ್ತಿಲ್ಲ. ಆದರೆ ಈ ಕಡೆ ಪೂಜಾ ಮಾತ್ರ ಗೆಲುವಿನ ನಗುವನ್ನು ಬೀರ್ತಾ ಶ್ರೇಷ್ಠನೇ ನೋಡ್ತಾ ಇದ್ರೆ, ಈ ಕಡೆ ಎಲ್ಲಿಟ್ಟಿದೆ ಇಷ್ಟು ದಿನ ಇಷ್ಟು ಸೌಂದರ್ಯನ ಅಂತ ಹೇಳಿ ಅತ್ತೆ ಸೊಸೆನ ಹೊಗಳುತ್ತಿದ್ದಾರೆ. ಇದೆಲ್ಲ ಹಿಡನ್ ಬ್ಯೂಟಿ ಅಂತ, ನಾವು ಅದನ್ನು ಹೊರಗಡೆ ತೆಗ್ದಿದ್ದೀವಿ ಅಷ್ಟೇ ಅಂತ ಹೇಳ್ತಿದ್ದಾರೆ. ಸೂಪರ್ಬಾಗಿ ಮಾಡಿದ್ದಾರೆ ಅಂತ ಹೊಗಳುತ್ತಾರೆ. ನಂತರ ಒಂದು ರೆಸಾರ್ಟಲ್ಲಿ ಕಪಲ್ಸ್ ಗೇಮ್ ಶುರುವಾಗ್ತದೆ. ಕಪಲ್ ಆ್ಯಕ್ಟಿವಿಟೀಸ್ನ ಶುರು ಮಾಡ್ತಿದ್ದಾರೆ. ಬಿಕಾಸ್ ಸಾಕಷ್ಟು ರೀತಿಯಲ್ಲಿ ITBT ಕಂಪ್ನಿಯ ಪೀರ್ಸ್ ಅಲ್ಲಿ ಬರ್ತಿರೋದ್ರಿಂದ ಅವರಿಗೆ ಸಾಕಷ್ಟು ರೀತಿಯ ರಿಲೀಫ್ ಬೇಕಾಗುತ್ತೆ, ಫುಲ್ ಸ್ಟ್ರೆಸ್ ಆಗಿರ್ತಾರೆ ಅನ್ನೋ ಕಾರಣಕ್ಕೆ ಕಪಲ್ಸ್ ಗೇಮ್ಸ್ನ ಮಾಡ್ತಾ ಇದ್ದೀವಿ. ಎಲ್ಲ ರೀತಿಯ ಕಪಲ್ಸ್ ಕೂಡ ಇಲ್ಲಿಗೆ ಬರಬೇಕು. ಎಲ್ಲ ಕಪಲ್ಸ್ ನಿಮಗೆ ಒಂದು ಡ್ಯಾನ್ಸ್ ಇರುತ್ತೆ, ಕೈ ಹಿಡಿದು ಇಬ್ಬರು ಕೂಡ ಡ್ಯಾನ್ಸ್ ಮಾಡಬೇಕು. ಆ ಒಂದು ಸಾಂಗ್ ಮುಗಿಯೋ ತನಕ ಕೊನೆಯವರೆಗೂ ಯಾರು ಕೈ ಹಿಡ್ಕೊಂಡಿರ್ತೀರ ಅವರು ವಿನ್ನರ್ ಆಗ್ತಾರೆ ಅಂತ ಹೇಳ್ತಾರೆ. ತಕ್ಷಣ ಈ ಕಡೆ ತಾಂಡವ್ನ ಮಕ್ಕಳು, ಅಪ್ಪ ನೀನು ಹೋಗು ಅಂದರೆ ಅಪ್ಪ ಹೋಗೋದಿಲ್ಲ ಅಂತ ಹೇಳಿದಾಗ ಮಕ್ಕಳು ಕೋಪ ಮಾಡ್ಕೊಂಡ್ಬಿಡ್ತಾವೆ, ನೊಂದ್ಕೊಂಡ್ಬಿಡ್ತಾವೆ. ನೀವು ಈಗೇನೆ ಯಾವತ್ತೂ ಕೂಡ ನಮ್ಮ ಮಾತು ಕೇಳಲ್ಲ ಅಂತ ಹೇಳ್ತಾರೆ. ತಕ್ಷಣ ಈ ಕಡೆ ತಾಂಡವ್ ಹೌದೌದು ಈ ರೀತಿ ಬ್ಲ್ಯಾಕ್ ಮೇಲ್ ಮಾಡಿ ಸರಿ ಆಯಿತು ಅಂತ ಒಪ್ಕೋತಾರೆ. ಜೊತೆಗೆ ಮಕ್ಕಳೇ ಹೇಳ್ಕೊಡ್ತಾರೆ, ಅಪ್ಪ ಹೇಗೆ ಅಮ್ಮನ ಕೈ ಇಟ್ಕೊಂಡು ಹೋಗಬೇಕು, ನೀನು ಫಿಲ್ಮ್ಸಲ್ಲೆಲ್ಲ ನೋಡಿದ್ಯಾ ಅಲ್ವಾ ಅಂತ ಹೇಳಿ. ಈ ಕಡೆ ಎಲ್ಲ ಕಪಲ್ಸ್ ಹೋಗ್ತಾ ಇದ್ರೆ ಈ ಕಡೆ ಭಾಗ್ಯ ಅಲ್ಲೇ ಕುತ್ಕೊಂಡಿರ್ತಾರೆ. ತಕ್ಷಣ ತಾಂಡವ್ ಬಂದಿದ್ದೆ, ಕೈ ನೀಡಿ ಬಾ ಅಂತ ಹೇಳಿ ಕರೀತಾ ಇದ್ರೆ ಎಲ್ರಿಗೂ ಖುಷಿ, ಶಾಕ್ ಆಗ್ತದೆ. ಶ್ರೇಷ್ಠಾಗಂತೂ ಅದು ಯಾವುದನ್ನು ಕೂಡ ಸಹಿಸೋಕ್ಕಾಗ್ತಿಲ್ಲ. ಭಾಗ್ಯ ಚೆನ್ನಾಗಿ ಶಾಕ್ ಆಗಿ ಹಾಗೆ ಕುತ್ಕೊಂಡಿದ್ರೆ ಸುನಂದವ್ರು ಬಂದು ಏನು ತಲೆ ಕೆಟ್ಟಿದೆ ನನಗೆ, ನಿನ್ನ ಗಂಡ ಕರೀತಿದ್ದಾನೆ ಹೋಗ್ಬೇಕು
ಮಾಡಬೇಕು ತಾನೆ ಅಂತ ಹೇಳಿ ಕೈ ಕೊಟ್ಟು ಅವರಿಬ್ಬರನ್ನ ಕಳಿಸ್ತಾರೆ. ಫೈನಲಿ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡೋದಕ್ಕೆ ಭಾಗ್ಯ ಹಾಗೆ ತಾಂಡವ್ ಕಪಲ್ಸ್ ಕೂಡ ಹೋಗ್ತಾ ಇದ್ದಾರೆ. ಎಲ್ಲ ಕಪಲ್ಸ್ ಕೂಡ ಹೋಗಿದ್ದಾರೆ. ಫೈನಲಿ ಎಲ್ಲ ಕಪಲ್ಸ್ ಬಂದ್ರೆ ಅಂತ ಹೇಳಿ ಇವಾಗ ರೂಲ್ಸ್ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ. ಈಗ ಸ್ಟೇಜ್ ಮೇಲೆ ನೀವು ಎಲ್ಲ ಕೂಡ ಒಂದು ಸಾಂಗ್ಗೆ, ಕನ್ನಡ ಸಾಂಗ್ಗೆ ಡ್ಯಾನ್ಸ್ ಮಾಡ್ತೀರಾ. ಕೈ ಹಿಡ್ಕೊಂಡು ಯಾರು ಕೊನೆವರೆಗೂ ಡ್ಯಾನ್ಸ್ ಮಾಡಿ ಉಳ್ಕೋತಿರೋ ನೀವೇ ವಿನ್ನರ್ ಆಗ್ತೀರಾ ಅಂತ ಅನೌನ್ಸ್ ಮಾಡಿ ನಂತರ ಒಂದು ಸಣ್ಣ ಚೇಂಜಸ್ ಮಾಡಿ ಪ್ರತಿ ಕಪಲ್ ಕೂಡ ಸ್ಟೇಜ್ ಮೇಲೆ ಬಂದು ಎಷ್ಟು ಡ್ಯೂರೇಷನ್ ತನಕ ಡ್ಯಾನ್ಸ್ ಮಾಡ್ತಾರೆ ಅದ್ರ ಮೇಲೆ ಪ್ರೈಸ್ ವಿನ್ನರ್ ಅನೌನ್ಸ್ ಆಗುತ್ತೆ ಅಂತ ಅನೌನ್ಸ್ಮೆಂಟ್ ಕೊಡ್ತಾರೆ. ಈ ಕಡೆ ತಾಂಡವ್ ಅಂತೂ ಖಂಡಿತ ಸೋತು ಹೋಗ್ತೀವಿ, ಕೈ ಇಟ್ಕೊಂಡು ಡ್ಯಾನ್ಸ್ ಮಾಡೋದು ಅವಳಿಗೆ ಡ್ಯಾನ್ಸ್ಗೆ ಬರಲ್ಲ, ಅದಕ್ಕೂ ಮುನ್ನನೇ ಹೋದರೆ ಒಳ್ಳೇದು, ಎಮ್ಮೆ ಜೊತೆ ನಿಂತ್ಕೊಂಡ್ರೆ ನಾನೇ ಕಾಣಿಸ್ತೀನೋ ಅಂತ. ಆ ಕಡೆ ಶ್ರೇಷ್ಠ ಅಂತೂ ನಾನು ಏನು ಮಾಡೋದೇ ಬೇಕಾಗಿಲ್ಲ, ಭಾಗ್ಯಗೆ ಡ್ಯಾನ್ಸೇ ಬರಲ್ಲ, ಅವರೇ ಹಾಳು ಮಾಡ್ಕೋತಾರೆ ಅಂತ. ಈ ಕಡೆ ಎಲ್ಲ ಕಪಲ್ಸ್ ಕೂಡ ಹೋಗಿ ಡ್ಯಾನ್ಸ್ ಮಾಡ್ತಾರೆ. ತುಂಬ ಹೊತ್ತು ಯಾರು ಕೂಡ ಕೈ ಇಟ್ಕೊಂಡು ಮಾಡೋಕ್ಕಾಗಲ್ಲ. ಫೈನಲಿ ಈ ಕಡೆ ಭಾಗ್ಯ ಮತ್ತು ತಾಂಡವ್ ಮಾಡಬೇಕಾಗಿದೆ. ತಾಂಡವಲ್ಲಿಂದ ಎದ್ದೋಗೋಕೆ ನೋಡಿದ್ರೆ ಈ ಕಡೆ ಮಕ್ಕಳು ನೀವಿಬ್ರು ತುಂಬ ಸಖತ್ತಾಗಿ ಮಾಡಬೇಕು, ಫಿಲಿಮಲ್ಲಿ ನೋಡಿದ್ರೆ ಅಲ್ವಾ, ನಾವು ಹೋಗಿ ಅಲ್ಲಿ ರೆಕಾರ್ಡ್ ಮಾಡ್ಕೋತೀವಿ ಅಂತ ಹೋಗ್ತಾರೆ. ಈ ಕಡೆ ಭಾಗ್ಯನೇ ತಾಂಡವ್ನ ತಡಿತಾಳೆ ಹೋಗೋದನ್ನ. ನಾವಿಬ್ರು ಕೂಡ ಮಕ್ಳಿಗೋಸ್ಕರ ಡ್ಯಾನ್ಸ್ ಮಾಡಲೇಬೇಕು, ನಂಗೂ ಬರಲ್ಲ ನಿಮ್ಗೂ ಬರಲ್ಲ, ಆದರೆ ಇಬ್ರು ಯಾವುದೇ ಕಾರಣಕ್ಕೂ ಕೈನ ಬಿಡಲೇಬಾರ್ದು, ಮಕ್ಳಿಗೋಸ್ಕರ ನಾವು ಗೆಲ್ಲೇಬೇಕು ಅಂತ ಹೇಳ್ತಾರೆ. ಏನಪ್ಪ ಮಾಡೋದು, ಗೆಲ್ಲೋದಂತ ಇವಳಿಗೆ ಏನೂ ಬರೋದೇ ಇಲ್ಲ ಅಂತ ಅನ್ಕೋತಾರೆ. ಫೈನಲಿ ಸಾಂಗ್ ಪ್ಲೇ ಆಗುತ್ತೆ. ಈ ಕಡೆ ತಾಂಡವ್ ಮತ್ತು ಭಾಗ್ಯ ಕೈ ಹಿಡ್ಕೊಂಡು ಡ್ಯಾನ್ಸ್ ಮಾಡಬೇಕಾಗಿದೆ. ಪ್ರಾರಂಭದಲ್ಲಿ ಸ್ವಲ್ಪ ಮುಜುಗರ ಆಗತ್ತೆ. ನಂತರ ಹಾಗೆ ಹೋಗ್ತಾ ಈ ಕಡೆ ಭಾಗ್ಯ ಸಖತ್ತಾಗಿ ಡ್ಯಾನ್ಸ್ ಮಾಡೋಕೆ ಶುರು ಮಾಡ್ತಾಳೆ. ಇದನ್ನು ನೋಡಿದ್ದೆ ತಾಂಡವ್ಗೆ ಶಾಕ್ ಆಗ್ತದೆ. ಎಲ್ಲಿಂದನಪ್ಪ ಕಲಿತ್ಲು ಇವಳು, ಹೇಗೆ ಇವಳಿಗಿಲ್ಲ ಬರ್ತಾ ಇದೆ, ಎಷ್ಟು ಕಾನ್ಫಿಡೆಂಟಲ್ಲಿ ಮಾಡ್ತಿದ್ದಾಳೆ ಅಂತ. ಅದಕ್ಕೆಲ್ಲ ಕಾರಣ ಮಕ್ಕಳಿಗೋಸ್ಕರ ನಾನು ಮಾಡ್ತೀನಿ, ಯಾಕಂದರೆ ನನ್ನ ಮಕ್ಕಳು ಖುಷಿಯಾಗಿರಬೇಕು, ನಮ್ಮಿಬ್ರು ಮನಸ್ತಾಪ ಅವ್ರ ಮೇಲೆ ಪರಿಣಾಮ ಬೀರಬಾರ್ದು ಅಂತ ಯೋಚನೆ ಮಾಡಿ ಸೂಪರ್ವಾಗಿ ಡ್ಯಾನ್ಸ್ ಮಾಡ್ತಾಳೆ. ತಾನೇ ಕೊರಿಯೋಗ್ರಫಿ ಮಾಡ್ತಾಳೆ. ಭಾಗ್ಯ ಮಾಡಿದ್ದನ್ನು ನೋಡಿಕೊಂಡು ತಾಂಡವ್ ಮಾಡ್ತಿದ್ದಾನೆ. ಈ ಕಡೆ ಪೂಜಾ ಶ್ರೇಷ್ಠನ ಉರಿಸ್ತಿದ್ದಾಳೆ. ಅಕ್ಕ ಮತ್ತು ಭಾವನ್ ಕಪ್ಪೋಲಿ ಹೇಗೆ ಚೆನ್ನಾಗಿದೆ, ಅಕ್ಕನೇ ಭಾವನ್ ಡ್ಯಾನ್ಸ್ ಮಾಡಿಸ್ತಿದ್ದಾಳೆ. ನೋಡ್ತಾರು, ಯಾಕೆ ನೀನು ಅವರಿಬ್ರು ಮಧ್ಯೆ ಒಳ್ಳೆ ಕೋಡಂಗಿ ಥರ ಎದ್ದು ಹೋಗಬಾರ್ದ ಅಂತ ಕೂಡ ಅವಮಾನ ಮಾಡ್ತಾಳೆ. ಕೋಪ ಮಾಡಿಕೊಂಡು ಶ್ರೇಷ್ಠ ಹೋಗಿ ನೋಡಿದ್ರೆ ಎಲ್ಲಿ ಹೋಗ್ತಿದ್ಯಾ, ನೀನು ಎಲ್ಲಿ ಹೋಗೋದಕ್ಕೂ ಕೂಡ ಬಿಡೋದಿಲ್ಲ, ಯಾಕಂದರೆ ನೀನು ಇಲ್ಲೇ ಇರಬೇಕು, ಯಾಕಂದರೆ ಓಲ್ಡ್ ಡೇ ನೀನು ಇಲ್ಲಿದ್ದು ಅಕ್ಕ ಭಾವನ ದೂರ ಮಾಡೋಕ್ಕಾಗಲ್ಲ ಅಂತ ಗೊತ್ತಾಗಬೇಕು ಅಂತಾರೆ. ಫೈನಲಿ ಸಖತ್ತಾಗಿ ಡ್ಯಾನ್ಸ್ ಮಾಡಿ ಸಾಂಗ್ ಮುಗಿಯೋವರೆಗೂ ಕೂಡ ಕೈ ಬಿಡ್ದೆ ಡ್ಯಾನ್ಸ್ ಮಾಡ್ತಾರೆ. ಫೈನಲಿ ಅವರೇ ಗೆಲ್ತಾರೆ. ಎಲ್ಲರೂ ಕೂಡ ಖುಷಿ ಪಡ್ತಿದ್ದಾರೆ. ಅಮ್ಮ ಕಣ್ಣೀರು ಹಾಕ್ತಿದ್ರೆ ನಮ್ಮ ಸೊಸೆ ಸಖತ್ತಾಗಿ ಮಾಡ್ತಾಳೆ, ಎಲ್ಲನೂ ಕೂಡ ನಿಭಾಯಿಸ್ತಾಳೆ ಅಂತ ಹೇಳಿ ದೃಷ್ಟಿ ನಿವಾರಣೆ ಮಾಡ್ತಾರೆ ಅತ್ತೆ. ಮಕ್ಕಳಂತೂ ಅಮ್ಮ ಅಪ್ಪ ಸಖತ್ತಾಗಿ ಮಾಡಿದ್ರಿ, ಪಪ್ಪ ನೀವು ಬೆಸ್ಟ್, ಅಮ್ಮ ಅಂತೂ ಸಖತ್ತಾಗಿ ಮಾಡಿದ್ರಿ ನೀವು, ಅಮ್ಮ ಎಷ್ಟು ಚೆನ್ನಾಗಿ ಮಾಡಿದ್ರಿ ಅಮ್ಮ ನೀವು ಅಂತ ಹೇಳ್ತಿದ್ದಾರೆ. ತನ್ವಿ ಅಂತೂ ಅಮ್ಮ ಇಷ್ಟೆಲ್ಲ ಹಿಡನ್ ಟ್ಯಾಲೆಂಟ್ಸ್ ಎಲ್ಲಿಟ್ಕೊಂಡಿದ್ದೆ ನೀನು, ಏಕೆ ಇದೆಲ್ಲ ಕೂಡ ಹೇಳಲಿಲ್ಲ ಅಂದಾಗ ನನ್ನ ಅಮ್ಮ ಜಾಣಿ ಅಂತ ಗೊತ್ತಾಯ್ತಾ ಅಂದಾಗ ಒಪ್ಕೋತಾಳೆ ತನ್ವಿ. ಈ ಕಡೆ ತಾಂಡವಂತೂ ಸ್ಟನ್ ಆಗಿದ್ದಾನೆ. ಇತ್ತೀಚೆಗೆ ಈಕೆನೇ ನನಗೆ ಬೆಸ್ಟ್ ಪ್ಲೇಯರ್ ಅನ್ಸೋಕೆ ಶುರುವಾಗಿದೆ, ಈ ಭಾಗ್ಯಗೆ ಏನು ಬರಲ್ಲ ಎಲ್ಲ ಕೂಡ ಬರುತ್ತೆ ಅಂತ ಅನ್ನಿಸ್ತಾ ಇದ್ರು ಕೂಡ ಒಪ್ಕೋಬೇಕಲ್ಲ ಅಂತ ತನಗೆ ತಾನೇ ಏನೇನೋ ಅನ್ಕೊಳ್ಳೋದು. ಫೈನಲಿ ಅವರೇ ವಿನ್ನರ್ ಆಗಿ ಅನೌನ್ಸ್ ಆಗ್ತಾರೆ. ಮುಂದೆ ಏನು ಮಾಡ್ತಾಳೆ ಶ್ರೇಷ್ಠ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.